ಅಡಿಯೇನ್ ರಾಮಾನುಜದಾಸನ್. ವೈಕುಂಠ ಏಕಾದಶಿ ಎಂಬುದು ಬಹಳ ಪ್ರಸಿದ್ಧ ಏಕಾದಶಿ. ಬೇರೆಲ್ಲ ಏಕಾದಶಿಯನ್ನ ಮಾಡದೇ ಇರುವವರು ಕೂಡ ಈ ಒಂದು ಏಕಾದಶಿಯನ್ನ ಮಾಡ್ತಾರೆ. ಈ ಏಕಾದಶಿಯಂದು ವೈಕುಂಠನಾಥ ನಾರಾಯಣನನ್ನ ಪೂಜಿಸ್ತಾರೆ. ಇದು ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಕಲಿಯುಗದಲ್ಲಿ ಭೂವೈಕುಂಠ ತಿರುಪತಿಯಲ್ಲಿ ನೆಲೆಸಿರುವ ಶ್ರೀನಿವಾಸನನ್ನ ವಿಶೇಷವಾಗಿ ಪೂಜೆ ಮಾಡಲಾಗತ್ತೆ. ಶ್ರೀನಿವಾಸನ ದೇವಾಲಯಗಳಲ್ಲಿ ವಿಶೇಷವಾಗಿ ಉತ್ತರದ ಬಾಗಿಲನ್ನ ಸ್ವರ್ಗದ ಬಾಗಿಲು ಅಂತ ತೆರೆದು ಭಕ್ತರು ಆ ಬಾಗಿಲಿನಿಂದ ಹಾದು ಒಳ ಹೋಗುವುದು, ದೇವರ ದರ್ಶನ ಮಾಡುವುದು ವಾಡಿಕೆ. ಆ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲನ್ನ ತೆರೆಯಲಾಗತ್ತೆ ಅಂತ ಹೇಳಲಾಗತ್ತೆ. ಆ ದಿನ ದೇಹ ಬಿಟ್ಟವರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ದೇವತೆಗಳು ಹಾಗೂ ದಾನವರು ಸಮುದ್ರ ಮಂಥನ ಮಾಡಿ ಅಮೃತ ಪಡೆದ ದಿನ. ಭಗವಂತ ಆ ಅಮೃತವನ್ನ ದೇವತೆಗಳಿಗೆ ಹಂಚಿದ್ದು ಇದೇ ದಿನ. ಏಕಾದಶಿಯ ಮಹತ್ವ ತಿಳಿಸುವ ಒಂದು ಕತೆ ಹೀಗಿದೆ. ಹಿಂದೆ ವಿದಿಶಾ ಅನ್ನೋ ರಾಜ್ಯವನ್ನ ಆಳುವ ರುಕ್ಮಾಂಗದ ಅನ್ನೋ ರಾಜ ಇದ್ದ. ಅವನು ಬಹಳ ಧರ್ಮಿಷ್ಠ. ಅವನಿಗೆ ಸಂಧ್ಯಾವಳಿ ಅನ್ನೋ ಧರ್ಮಪತ್ನಿ, ಧರ್ಮಾಂಗದ ಅನ್ನೋ ಪುತ್ರ ಇದ್ರು. ರಾಜನು ಎಲ್ಲ ಏಕಾದಶಿಯನ್ನ ಬಹಳ ನಿಷ್ಠೆಯಿಂದ ಕ್ರಮಬದ್ಧವಾಗಿ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ತನ್ನ ಪ್ರಜೆಗಳು ಕೂಡ ಏಕಾದಶಿಯನ್ನ ಆಚರಿಸಬೇಕು ಅಂತ ಕಟ್ಟಳೆ ವಿಧಿಸಿದ್ದ. ಅವನ ದೇಶದಲ್ಲಿ ಎಲ್ಲರೂ ನಿಯಮಬದ್ಧವಾಗಿ ಏಕಾದಶಿ ಆಚರಿಸ್ತಾ ಇದ್ದಿದ್ರಿಂದ ಯಮಧರ್ಮರಾಯನಿಗೆ ಕೆಲಸ ಕಮ್ಮಿಯಾಗಿ ಹೋಗಿತ್ತು. ಎಲ್ಲರೂ ವೈಕುಂಠ ಸೇರ್ತಾ ಇದ್ರು. ವೈಕುಂಠ ಸೇರ್ತಾ ಇದ್ದಿದ್ರಿಂದ ಯಮಲೋಕಕ್ಕೆ ಬರೋರೇ ಇಲ್ಲದೆ ಯಮನಿಗೆ ಬೇಸರ ಬಂದು ಬ್ರಹ್ಮನ ಬಳಿ ಹೋಗಿ ರಾಜನ ನಿಷ್ಠೆಯನ್ನ ಪರೀಕ್ಷಿಸಬೇಕು ಅಂತ ಕೇಳ್ತಾನೆ. ಬ್ರಹ್ಮದೇವರು ಯಮನ ಮಾತಿಗೆ ಒಪ್ಪಿ ಅತಿ ಸುಂದರಳಾದ ಒಂದು ಸ್ತ್ರೀಯನ್ನ ಸೃಷ್ಟಿ ಮಾಡ್ತಾನೆ. ಅವಳಿಗೆ ರುಕ್ಮಾಂಗದನನ್ನ ಮದುವೆಯಾಗಿ ಅವನ ಏಕಾದಶಿ ವ್ರತಕ್ಕೆ ಭಂಗ ತರೋ ಹಾಗೆ ಆದೇಶ ಕೊಡ್ತಾನೆ. ಬ್ರಹ್ಮನ ಆಜ್ಞೆ ಮೇರೆಗೆ ಭೂಲೋಕಕ್ಕೆ ಬಂದ ಆ ಅಪ್ಸರ ಸ್ತ್ರೀ ರುಕ್ಮಾಂಗದನ ಕಣ್ಣಿಗೆ ಕಾಣಿಸ್ಕೊತಾಳೆ. ಅವಳ ಸೌಂದರ್ಯಕ್ಕೆ ಮಾರು ಹೋದ ರಾಜ ಅವಳನ್ನ ಮದುವೆಯಾಗೋ ಹಾಗೆ ಬೇಡ್ಕೋತಾನೆ. ಮೋಹಿನಿ ರಾಜನ ಕೋರಿಕೆಗೆ ಸಮ್ಮತಿಸಿ ಒಂದು ಷರತ್ತು ಹಾಕ್ತಾಳೆ. ತನ್ನ ಯಾವ ಕೋರಿಕೆಗೂ ರಾಜ ಇಲ್ಲ ಅನ್ಬಾರ್ದು ಅನ್ನೋದೇ ಆ ಷರತ್ತು. ರಾಜ ಅದಕ್ಕೆ ಒಪ್ಕೊಂಡು ಅವಳನ್ನ ಮದುವೆ ಆಗ್ತಾನೆ. ಕೆಲವು ವರ್ಷಗಳ ನಂತರ ಒಂದು ದಿನ ಮೋಹಿನಿ ರಾಜನನ್ನ ತನ್ನೊಂದಿಗೆ ಭೋಜನ ಮಾಡೋದಕ್ಕೆ ಆಹ್ವಾನಿಸ್ತಾಳೆ. ಆ ದಿನ ಏಕಾದಶಿಯಾಗಿದ್ದು ರಾಜ ಭೋಜನ ಸ್ವೀಕರಿಸುವುದಿಲ್ಲವಾದ್ರಿಂದ ತಾನು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಆದರೆ ಹಿಂದೆ ಮದುವೆಯ ಕಾಲದಲ್ಲಿ ಎಲ್ಲ ಕೋರಿಕೆಗಳನ್ನು ನಡೆಸಿಕೊಡುವುದಾಗಿ ಮಾತು ಕೊಟ್ಟಿರೋದನ್ನ ನೆನಪಿಸಿ ಊಟ ಮಾಡೋದಕ್ಕೆ ಬರೋ ಹಾಗೆ ಬಲವಂತ ಮಾಡ್ತಾಳೆ. ರಾಜ ಇಕ್ಕಟ್ಟಿಗೆ ಸಿಕ್ಕಾಕೋತಾನೆ. ಏಕಾದಶಿಯ ದಿನ ಊಟ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಆಗೋದಿಲ್ಲ ಅಂದರೆ ಕೊಟ್ಟ ಮಾತಿಗೆ ತಪ್ಪಿದಂಗಾಗತ್ತೆ. ಆಗ ರಾಜ ಅವಳನ್ನ ಭೋಜನದ ಬದಲು ಬೇರೆ ಯಾವ ಬೇಡಿಕೆಯನ್ನಾದರೂ ಕೇಳು, ನಡೆಸ್ಕೊಡ್ತೀನಿ ಅಂತ ಹೇಳ್ತಾನೆ. ಕೊನೆಗೆ ತನ್ನ ಪ್ರಾಣ ಕೇಳಿದ್ರೂ ಸರಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಅವಳು ನಿನ್ನ ಪ್ರಾಣ ಬೇಡ, ಅದರ ಬದಲು ನಿನ್ನ ಮಗನ ತಲೆಯನ್ನ ನೀನು ಕಡಿದು ನನಗೆ ಕೊಡಬೇಕು ಅಂತ ಹೇಳ್ತಾಳೆ. ರಾಜ ತಲ್ಲಣಿಸಿ ಹೋಗ್ತಾನೆ. ಇರುವ ಒಬ್ಬನೇ ಮಗನ ತಲೆಯನ್ನ ಕಡಿಯುವುದು ಸಾಧ್ಯನಾ ಅಂತ ಯೋಚನೆ ಮಾಡ್ತಾನೆ. ಆ ಸಮಯದಲ್ಲಿ ಅವನ ಪತ್ನಿ ಹಾಗೂ ಮಗ ಇಬ್ರು ಅವನನ್ನ ಬೆಂಬಲಿಸಿ ಏಕಾದಶಿಯನ್ನ ಬಿಡಬಾರದು ಅಂತ ಹೇಳ್ತಾರೆ. ಮಗ ತನ್ನ ತಂದೆಯ ಕೀರ್ತಿಗೆ ಕಳಂಕ ಬರಬಾರದು ಅಂತ ತನ್ನ ತಲೆಯನ್ನ ಕಡಿದು ಬಿಡುವಂತೆ ಕೇಳ್ಕೊಳ್ತಾನೆ. ವಿಧಿ ಇಲ್ಲದೆ ರಾಜ ತಲೆ ಕಡಿಯಲು ಕತ್ತಿ ಎತ್ತಿ ಬೀಸಿದ ತಕ್ಷಣ ವಿಷ್ಣು ಪ್ರತ್ಯಕ್ಷನಾಗಿ ರುಕ್ಮಾಂಗದ, ಸಂಧ್ಯಾವಲಿ ಹಾಗೂ ಧರ್ಮಾಂಗದ 3 ಜನರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಹೀಗೆ ವೈಕುಂಠ ಪ್ರಾಪ್ತಿಗೆ ಕಾರಣವಾದುದರಿಂದ ಈ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತ ಕರೆಯಲಾಗತ್ತೆ. ಶ್ರೀಮತೇ ರಾಮಾನುಜಾಯ ನಮಃ.